Number system, class 9th standard, exercise 1.3, third main question. Express the following in the form of P by Q, where P and Q are integers and Q not equal to 0. First question, 0.6 bar. 6 bar ಅಂತ ಹೇಳಿದರೆ 6 ಮೇಲೆ ಒಂದು ಲೈನ್ ಕಾಣ್ತಾ ಇದೆ ನಿಮಗೆ ಅಲ್ವಾ? ಅದನ್ನು ಏನಂತ ಹೇಳ್ತೀವಿ ನಾವು? 6 ಬಾರ್ ಅಂತ ಹೇಳ್ತೀವಿ. ಅಂದರೆ ಏನಂತ ಅರ್ಥ? 0.6666 ಹೀಗೆ 6 ಅನ್ನೋದು ಏನಾಗ್ತಾ ಇದೆ? ರಿಪೀಟ್ ಆಗ್ತಾ ಇದೆ ಅಂತ ಅರ್ಥ. ಇವಾಗ ಇದನ್ನು ನೋಡಿ, ಇದು ಯಾವ ಫಾರ್ಮಲ್ಲಿದೆ ನಿಮಗೆ? ಡೆಸಿಮಲ್ ಫಾರ್ಮಲ್ಲಿ ಇದೆ. ಅದನ್ನು ನಾವು ಯಾವ ಫಾರ್ಮಲ್ಲಿ ತರಬೇಕಂತೆ? ಪಿ ಬೈ ಕ್ಯೂ ಫಾರ್ಮಲ್ಲಿ ತರಬೇಕು, ಅಂದರೆ ಫ್ರ್ಯಾಕ್ಷನ್ ಫಾರ್ಮಲ್ಲಿ ತರಬೇಕು. ನಾವಿದನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿ ತರಬೇಕು ಅಂತ ಹೇಳಿದರೆ ಫಸ್ಟ್ ನಾವೇನು ಮಾಡ್ತೀವಿ? ಲೆಟಸ್ ಕಾಲ್ x is equal to 0.666 and so on ಅಂತ ಹೀಗೆ ಬರ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಖಾಲಿ ಒಂದು ನಂಬರ್ ಮೇಲೆ ಮಾತ್ರ ನಿಮಗಿದೆ ಬಾರ್ ಇದೆ, ಅಂದರೆ 6 ಮೇಲೆ ನಿಮಗೇನಿದೆ? ಬಾರ್ ಇದೆ. ಸೊ ಇದನ್ನು ನೀವು ಮಲ್ಟಿಪ್ಲೈ ಬೈ 10 ಅಂತ ತಗೊಳ್ಳಿ. ಮಲ್ಟಿಪ್ಲೈ ಬೈ 10, ಇದನ್ನು ನಾವು ಮಲ್ಟಿಪ್ಲೈ ಬೈ 10 ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ 10ಅನ್ನು ಮಲ್ಟಿಪ್ಲೈ ಮಾಡಿದರೆ ಏನಾಗತ್ತಿದು? 10 ಇಂಟು ಎಕ್ಸ್, 10x. 0.666 ಆ್ಯಂಡ್ ಸೊ ಆನ್ ಇಂಟು 10. 10x is equal to 0.666 ಆ್ಯಂಡ್ ಸೊ ಆನ್ ಇಂಟು 10. ಇದನ್ನು ಮಾಡಿದಾಗ ಏನಾಗುತ್ತೆ ನಮಗೆ? ಈ ಡೆಸಿಮಲ್ ಪಾಯಿಂಟ್ ಒಂದು ಪ್ಲೇಸ್ ಏನಾಗುತ್ತೆ? ಶಿಫ್ಟ್ ಆಗುತ್ತೆ. ಅಂದರೆ 6.666 ಆ್ಯಂಡ್ ಸೊ ಆನ್. ಇವಾಗ 10x is equal to, ಈ ಸ್ಟೆಪ್ಪನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, 6.666 ಆ್ಯಂಡ್ ಸೊ ಆನ್. ಇದನ್ನು ಇಲ್ಲಿ x ಅಂತ ತೊಗೊಂಡಿದ್ದೀರಲ್ವಾ? 0.666 ಆ್ಯಂಡ್ ಸೊ ಆನ್. ಇದರಿಂದ ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋಣ. 6.666 ಮೈನಸ್ 0.666. 6 minus 6, 0. 6 minus 6, 0. 6 minus 6, 0. 6 minus 0, 6. 6.000 ಬಂತು ನಮಗೆ. ಇವಾಗ ಇದೆರಡನ್ನು ಬಂದಿರೋ ಆನ್ಸರ್ ಮತ್ತು ಇದನ್ನು ಎರಡನ್ನು ಪ್ಲಸ್ ಮಾಡಿ ಇಲ್ಲಿ ಬರ್ಕೊಳ್ಳೋಣ. 6.000 ಪ್ಲಸ್ 0.666, ಆಯಿತಾ? ಈ ಥರ ನಾವು ಯಾಕೆ ಬರೆದ್ವಿ ಅಂದರೆ 6.666 ಇದನ್ನು ನಾನು 6.00 ಪ್ಲಸ್ 0.666 ಅಂತ ಬರೆದ್ರೂ ಒಂದೇ ಅಲ್ವಾ? ಇದೆರಡನ್ನು ಆ್ಯಡ್ ಮಾಡಿದಾಗ ನಿಮಗೆ 6.666 ಇದೇ ಏನಾಗುತ್ತೆ? ಆನ್ಸರ್ ಬರುತ್ತೆ. ಬಟ್ ನಾನು ಇದನ್ನು ಸ್ಪ್ಲಿಟ್ ಮಾಡಿ ಈ ಥರ ಬರ್ಕೊಂಡಿದ್ದೀನಿ. ಸಪೋಸ್ ನಿಮಗೆ ಇದನ್ನು ಯಾಕೆ ಬರೆದಿದ್ದೀನಿ ಅಂತ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ನೀವೇನು ಮಾಡಿ, ಈ ಬಂದಿರೋ ಆನ್ಸರ್ ಇದೆಯಲ್ಲ 6.666, ಇದರಿಂದ ಎಕ್ಸ್ ಅಂತ ತೊಗೊಂಡಿದ್ವಲ್ಲ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ 6.000 ಬರುತ್ತೆ. ಆಮೇಲೆ ಇದನ್ನು ಮತ್ತು ಇದನ್ನು ಪ್ಲಸ್ ಮಾಡಿಕೊಂಡು ಇಲ್ಲಿ ಬರ್ಕೊಂಡ್ರೆ ಆಯಿತು. 6.000 ಪ್ಲಸ್ 0.6666. ನೆಕ್ಸ್ಟ್ 10x is equal to 6.00 is nothing but what? 6 ಅಲ್ವಾ? 6.00 ಅಂದ್ರೂ ಒಂದೇ, 6 ಅಂದ್ರೂ ಒಂದೇ. ಈ ಪ್ಲಸ್ಸಿಗೆ ಪ್ಲಸ್ ಹಾಕ್ಕೊಳ್ತಾ ಇದ್ದೀನಿ. 0.666 ಆ್ಯಂಡ್ ಸೊ ಆನ್ ಹೀಗಂತ ಹೇಳಿದರೆ ಏನು ನಮಗೆ? ಎಕ್ಸ್ ಅಂತ ಅರ್ಥ. ಆಲ್ರೆಡಿ ನಾವು ಅದನ್ನು ಲೆಟ್ ಮಾಡ್ಕೊಂಡಿದ್ದೀವಿ. x is equal to 0.666 ಆ್ಯಂಡ್ ಸೊ ಆನ್ ಅಂತ. ಸೊ 0.666 ಆ್ಯಂಡ್ ಸೊ ಆನ್ ಪ್ಲೇಸಲ್ಲಿ ನಾನು ಏನು ಮಾಡ್ತೀನಿ? ಎಕ್ಸ್ ಅಂತ ಬರ್ಕೊಳ್ತೀನಿ. 10x ಈ ಪ್ಲಸ್ ಎಕ್ಸ್ ಈ ಕಡೆ ಇಸ್ ಈಕ್ವಲ್ ಟು ಆ ಕಡೆ ಶಿಫ್ಟ್ ಆದರೆ ಅದನ್ನು ಮೈನಸ್ ಎಕ್ಸ್ ಅಂತ ತಗೊಳ್ತೀವಿ. ಇಸ್ ಈಕ್ವಲ್ ಟು 6. 10x minus x, 9x is equal to 6. X is equal to 6 by 9. 3 2s are 6, 3 3s are 9. X is equal to 2 by 3.
ಇದಿಷ್ಟು ಆನ್ಸರ್. ನೋಡಿ ಇಲ್ಲಿ 0.666 ಆ್ಯಂಡ್ ಸೊ ಆನ್. ಇದು ಏನಿತ್ತು ನಿಮಗೆ ಡೆಸಿಮಲ್ ಫಾರ್ಮಲ್ಲಿತ್ತು, ಅದನ್ನು ನೀವೇನು ಮಾಡಿದ್ದೀರಾ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೆದಿದ್ದೀರಾ. ಬೇಕಾದರೆ ನೀವು 2/3 ಡಿವಿಷನ್ ಮಾಡಿ ನೋಡಿ, ನಿಮಗೇನು ಆನ್ಸರ್ ಬರುತ್ತೆ 0.666 ಆ್ಯಂಡ್ ಸೊ ಆನ್ ಅಂತಲೇ ಬರುತ್ತೆ. ಆಯಿತಾ? ನಿಮಗೆ ಮೇ ಬಿ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಈ ಸ್ಟೆಪ್ ಆದ ನಂತರ ನಿಮಗಿಲ್ಲಿ ಕನ್ಫ್ಯೂಷನ್ ಆಗ್ಬೋದು. ಸೊ ನೀವೇನು ಮಾಡಿ 6.666 ಇದರಿಂದ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರಲ್ಲ, ಅದನ್ನು ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಡಿ. ನಂತರ ಇದೆರಡನ್ನು ಆ್ಯಡ್ ಮಾಡಿ ಈ ಕಡೆ ಬರ್ಕೊಂಡ್ಬಿಟ್ರೆ ನಿಮಗೆ ಅಂಥ ಪ್ರಾಬ್ಲಮ್ ಏನೂ ಆಗೋದಿಲ್ಲ. 0.666 ಅನ್ನು ನೀವೇನಂತ ತೊಗೊಳ್ತೀರಾ ಎಕ್ಸ್ ಅಂತಲೇ ತೊಗೊಳ್ತೀರಾ. ಆಯಿತಾ? ಸೆಕೆಂಡ್ ಪ್ರಾಬ್ಲಮ್ 0.47 ಬಾರ್. ಇದು ಡೆಸಿಮಲ್ ಫಾರ್ಮಲ್ಲಿದೆ, ನಾವು ಅದನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರಿಬೇಕು. ಕರೆಕ್ಟಾಗಿ ನೋಡಿ 7 ಅನ್ನೋ ನಂಬರ್ ಮೇಲೆ ನಿಮಗೇನಿದೆ ಬಾರ್ ಇದೆ. ಅಂದರೆ ಏನಂತ ಅರ್ಥ 0.47 ಮಾತ್ರ ಏನಾಗ್ತಾ ಇದೆ ನಿಮಗೆ ರಿಪೀಟ್ ಆಗ್ತಾ ಇದೆ ಅಂತ ಅರ್ಥ. 7 7 7 7 ಆ್ಯಂಡ್ ಸೊ ಆನ್. ಈಗ ನಾವು ಇದನ್ನು ಫ್ರ್ಯಾಕ್ಷನ್ ಫಾರ್ಮಲ್ಲಿ ತೊಗೊಂಡು ಬರಲಿಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಲೆಟಸ್ ಕಾಲ್ x is equal to 0.4777 ಆ್ಯಂಡ್ ಸೊ ಆನ್. ಇದನ್ನು ಬರ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ 7 ಅನ್ನೋ ನಂಬರ್ ಮೇಲೆ ಮಾತ್ರ ನಿಮಗೇನಿದೆ ಬಾರ್ ಇದೆ. ಅಂದರೆ ಒಂದೇ ನಂಬರ್ ಮೇಲೆ ಮಾತ್ರ ನಿಮಗೆ ಬಾರ್ ಇರೋದ್ರಿಂದ ಮಲ್ಟಿಪ್ಲೈ ಬೈ 10 ಅಂತ ಬರ್ಕೊಳ್ಳಿ. ಇದನ್ನು ನಾವೇನು ಮಾಡ್ತೀವಿ ಮಲ್ಟಿಪ್ಲೈ ಬೈ 10. ಮಲ್ಟಿಪ್ಲೈ ಬೈ 10. ಇದಕ್ಕೆ ಮಲ್ಟಿಪ್ಲೈ ಬೈ 10 ಮಾಡಿದಾಗ ಏನಾಗುತ್ತೆ, ಇದು 10x is equal to 0.4777 ಆ್ಯಂಡ್ ಸೊ ಆನ್ ಇಂಟು 10. ಇಂಟು 10 ಇರೋದ್ರಿಂದ ಇದು ಈ ಡೆಸಿಮಲ್ ಪಾಯಿಂಟ್ ಒನ್ ಪ್ಲೇಸ್ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ಸೊ ಇದು 10x is equal to 4.777 ಆ್ಯಂಡ್ ಸೊ ಆನ್. ಈ ಸ್ಟೆಪ್ ಆದಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ಸ್ಟೆಪ್ ಆದಮೇಲೆ 10x is equal to ಇವಾಗ ನಾವೇನು ಮಾಡ್ತೀವಿ 4.777 ಇದನ್ನು ಇದರಿಂದ ಸಬ್ಟ್ರಾಕ್ಟ್ ಮಾಡ್ಕೊತೀವಿ. 4.777 ಮೈನಸ್ 0.4777. ಬೇಕಾದರೆ ಇಲ್ಲೊಂದು 7 ಹಾಕ್ಕೊಳ್ಳಿ, ಅಂದರೆ ಸೊ ಆನ್ ಅಂತ ಇರೋದ್ರಿಂದ 7ಅನ್ನು ನೀವು ಹಾಕ್ಕೊಳ್ಬೋದು. 7 minus 7 0, 7 minus 7 0, 7 minus 7 0, 7 minus 4 3.4, 4.3000. ಇವಾಗ ಏನು ಮಾಡಬೇಕು, ನೀವು ಇದೆರಡನ್ನು ಪ್ಲಸ್ ಮಾಡಿ ಬರ್ಕೊಳ್ಬೇಕು. ಇದು ಮತ್ತು ಇದನ್ನು ಪ್ಲಸ್ ಮಾಡಿ ಇಲ್ಲಿ ಬರ್ಕೊಳ್ಬೇಕು. 4.3000 4.3000 ಪ್ಲಸ್ 0.4777 ಆ್ಯಂಡ್ ಸೊ ಆನ್. 10x is equal to 4.30, ಅದನ್ನು ನಾನು 4.3 ಅಂತ ಬರ್ಕೊಂಡ್ರು ಸಾಕಾಗತ್ತೆ, ಪ್ಲಸ್ 0.4777 ಆ್ಯಂಡ್ ಸೊ ಆನ್. ಅಂದರೆ ಏನಂತ ಅರ್ಥ ಇಲ್ಲಿ 0.4777 ಸೊ ಆನ್ ಅಂದರೆ ಎಕ್ಸ್ ಅಂತ ಅರ್ಥ. ಸೊ ಇದಕ್ಕೆ ನಾನು ಎಕ್ಸ್ ಅಂತ ಬರ್ಕೊಳ್ತೀನಿ. 10x is equal to 10x, ಈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಸಿಂಬಲನ್ನು ಕ್ರಾಸ್ ಮಾಡಬೇಕಾದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 4.3. 10x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 4.3. 10x ಮೈನಸ್ ಎಕ್ಸ್ ಅಂತ ಹೇಳಿದರೆ 9x ಇಸ್ ಈಕ್ವಲ್ ಟು 4.3. x ಇಸ್ ಈಕ್ವಲ್ ಟು 4.3 ಇಂಟು 9 ಇದೆ, ಈ ಕಡೆ ಹೋಗಬೇಕಾದ್ರೆ ಅದೇನಾಗುತ್ತೆ ಡಿವೈಡೆಡ್ ಬೈ 9 ಆಗುತ್ತೆ. x ಇಸ್ ಈಕ್ವಲ್ ಟು ಆಫ್ಟರ್ ಒನ್ ನಂಬರ್, ಅಂದರೆ ಒನ್ ನಂಬರ್ ನಂತರ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ನಾವೇನು ಮಾಡೋಣ ಮಲ್ಟಿಪ್ಲೈ ಬೈ 10 ಮಾಡೋಣ, ಬೋತ್ ಟು ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಇವಾಗ ಏನಾಗುತ್ತೆ ನಿಮಗೆ x ಇಸ್ ಈಕ್ವಲ್ ಟು 43.0 ಬರುತ್ತೆ.
ಡಿವೈಡೆಡ್ ಬೈ 90. 43.0 ಅಂದ್ರೂ ಒಂದೇ, 43 ಅಂದ್ರೂ ಒಂದೇ. ಸೊ 43 ಬೈ 90 ಇದು ಆನ್ಸರ್. 43 ಬೈ 90 ಯಾವ ಫಾರ್ಮಲ್ಲಿದೆ ಇದು? ನಮಗೆ ಇದು ಫ್ರ್ಯಾಕ್ಷನ್ ಫಾರ್ಮಲ್ಲಿದೆ ಅಲ್ವಾ? ಇದು ಡೆಸಿಮಲ್ ಫಾರ್ಮಲ್ಲಿತ್ತು, ಅದನ್ನು ನಮಗೆ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ನಿಮಗಿನ್ನೂ ವೆರಿಫಿಕೇಷನ್ ಆಗಬೇಕು ಅಂತ ಹೇಳಿದರೆ 43 ಬೈ 90ಯನ್ನು ನೀವೇನು ಮಾಡಿ, ಡಿವೈಡ್ ಮಾಡಿದ ನಿಮಗೆ ಇದೇ ಆನ್ಸರ್ ಬರುತ್ತೆ. 0.4777 ಆ್ಯಂಡ್ ಸೊ ಆನ್. ಈ ಆನ್ಸರ್ ಬರುತ್ತೆ. ಇದು ಡೆಸಿಮಲ್ ಫಾರ್ಮಲ್ಲಿದೆ, ಅದು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಇದೆ. ಥರ್ಡ್ ಕ್ವೆಶನನ್ನು ಸಾರ್ಟ್ ಔಟ್ ಮಾಡೋಣ. ಥರ್ಡ್ ಕ್ವೆಶನ್ 0.001 ಬಾರ್. ಇದನ್ನು ನಾವೇನು ಮಾಡಬೇಕು? ನಾವು ಇದು ಡೆಸಿಮಲ್ ಫಾರ್ಮಲ್ಲಿ ಇದೆ, ಅದನ್ನು ನಾವು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರಿಬೇಕು ಅಲ್ವಾ? ಆದರೆ ನೋಡಿ ಇಲ್ಲಿ 001 ಬಾರ್ ಅಂತ ಇದೆ. ಅಂದರೆ ಏನಂತ ಅರ್ಥ? 0.001 001 001 ಈ ಥರ ಏನಾಗ್ತಾ ಇದೆ? 001 ರಿಪೀಟ್ ಆಗ್ತಾ ಇದೆ ಅಂತ ಅರ್ಥ. ಇದನ್ನು ನಾವು ಫ್ರ್ಯಾಕ್ಷನ್ ಫಾರ್ಮಲ್ಲಿ ತೊಗೊಂಡು ಬರಲಿಕ್ಕೆ ಫಸ್ಟ್ ಏನು ಮಾಡೋಣ? ಲೆಟಸ್ ಕಾಲ್ x is equal to 0.001 0.001 ಒಂದೆರಡು ಸಲ ಬರ್ಕೊಳ್ಳಿ ಸಾಕು, 001 ಅಂತ, 001 ಆ್ಯಂಡ್ ಸೊ ಆನ್. ನೆಕ್ಸ್ಟ್ ಇಲ್ಲಿ 3 ನಂಬರ್ ಮೇಲೆ ಬಾರ್ ಇರೋದ್ರಿಂದ ನಾವು ಮಲ್ಟಿಪ್ಲೈ ಬೈ 1000 ಮಾಡ್ತೀವಿ. ಯಾಕೆ ಮಲ್ಟಿಪ್ಲೈ ಬೈ 1000 ಮಾಡಬೇಕು? ನಾವು 1 2 3 ನಂಬರ್ಸ್ ಮೇಲೆ ಏನಿದೆ ನಿಮಗೆ ಬಾರ್ ಇದೆ, ಅದಕ್ಕೆ ಮಲ್ಟಿಪ್ಲೈ ಬೈ 1000. ಈ ಎರಡು ಹಿಂದೆ ಮಾಡಿದ್ವಲ್ಲ ಪ್ರಾಬ್ಲಮ್ಸ್ ನಾವು, ಅದರಲ್ಲಿ ನಾವು ಮಲ್ಟಿಪ್ಲೈ ಬೈ 10 ಅಂತ ಮಾಡಿದ್ವಿ. ಯಾಕೆ? ಖಾಲಿ 1 ನಂಬರ್ ಮೇಲೆ ಮಾತ್ರ ನಿಮಗೇನಿತ್ತು? ಬಾರ್ ಇತ್ತು. ಆದರೆ ಇಲ್ಲೇನಾಗ್ತಾ ಇದೆ ನಿಮಗೆ 3 ನಂಬರ್ಸ್ ಮೇಲೆ ಏನಾಗ್ತಾ ಇದೆ? ಬಾರ್ ಅಂತ ಬರ್ತಾ ಇದೆ. ಸೊ ಮಲ್ಟಿಪ್ಲೈ ಬೈ 1000 1000 ಇಂಟು x is equal to 0.001 001 and so on into 1000. 1000x is equal to multiply by 1000 ಅಂತ ಇರೋದ್ರಿಂದ ನಾವು 3 ನಂಬರ್ ನಂತರ ಈ ಡೆಸಿಮಲ್ ಪಾಯಿಂಟ್ ಏನಾಗುತ್ತೆ? ಶಿಫ್ಟ್ ಆಗುತ್ತೆ. ಅಂದರೆ 1.001 and so on. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ನಿಮಗೆ? 1000x is equal to 1.001. ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು 1.001 ಮೈನಸ್ ಈ ಎಕ್ಸ್ ಅಂತ ತಗೊಂಡಿದ್ರಲ್ವಾ 0.001 ಸಾಕು, ಇಲ್ಲಿ ತನಕ ತಗೊಳ್ಳಿ. ಸಬ್ಟ್ರಾಕ್ಷನ್ ಮಾಡಿ 1 - 1 0 0 - 0 0 0 - 0 0 1 - 0 1. ಇವಾಗ ಏನು ಮಾಡಬೇಕು? ನೀವು ಇದೆರಡನ್ನು ಏನು ಮಾಡಬೇಕು? ಪ್ಲಸ್ ಮಾಡ್ಕೊಳ್ಬೇಕು. ಸೊ 1.000 ಪ್ಲಸ್ 1.00 ಪ್ಲಸ್ 0.001. 1000x is equal to 1.00 ಅಂತ ಹೇಳಿದ್ರೂ ಒಂದೇ, 1 ಅಂತ ಹೇಳಿದ್ರೂ ಒಂದೇ ಅಲ್ವಾ? ಅದಕ್ಕೆ 1 ಅಂತ ಬರ್ಕೊಳ್ತೀನಿ. 1 ಪ್ಲಸ್ 0.001 ಆ್ಯಂಡ್ ಸೊ ಆನ್. ಹೀಗಂತ ಹೇಳಿದರೆ ಏನು ನಿಮಗೆ? 0.001 001 ಆ್ಯಂಡ್ ಸೊ ಆನ್ ಅಂತ ಹೇಳಿದರೆ ನಾವು ಏನಂತ ತೊಗೊಂಡಿದ್ವಿ? ಎಕ್ಸ್ ಅಂತ ತೊಗೊಂಡಿದ್ವಿ. ಸೊ ಇದ್ರ ಬದಲು ನಾನು ಏನಂತ ಬರಿತೀನಿ? ಎಕ್ಸ್ ಅಂತ ಬರಿತೀನಿ. 1000x ಪ್ಲಸ್ ಎಕ್ಸ್ ಇರೋದು ಈ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ? ಅದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 1. 1000x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 1. ಏನಾಯ್ತಿದು? 1000 - 1 ಈಸ್ 999x ಇಸ್ ಈಕ್ವಲ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು 1 ಇಂಟು ಇದೆ 999 ಇಂಟು ಎಕ್ಸ್ ಇದೆ. ಈ ಕಡೆ ಶಿಫ್ಟ್ ಆಗಬೇಕಾದ್ರೆ ಏನಾಗುತ್ತೆ? ಅದು ಡಿವೈಡೆಡ್ ಬೈ 999. ಇದು ಯಾವ ಫಾರ್ಮಲ್ಲಿದೆ? ನಮಗೀಗ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಇದೆ. ಎಕ್ಸ್ ಇಸ್ ಈಕ್ವಲ್ ಟು 1 ಬೈ 999.
ಇದು ಯಾವ ಫಾರ್ಮಲ್ಲಿದೆ? ಫ್ರ್ಯಾಕ್ಷನ್ ಫಾರ್ಮಲ್ಲಿ ಇದೆ. ಇದು ಯಾವ ಫಾರ್ಮಲ್ಲಿದೆ? ನಮಗೆ ಡೆಸಿಮಲ್ ಫಾರ್ಮಲ್ಲಿ ಇದೆ. ನಾವು ಡೆಸಿಮಲ್ ಫಾರ್ಮಿಂದ ಫ್ರ್ಯಾಕ್ಷನ್ ಫಾರ್ಮಿಗೆ ಬರೆದಿದ್ದೀವಿ. ಬೇಕಾದರೆ ನಿಮಗೆ ವೆರಿಫಿಕೇಷನ್ ಆಗಬೇಕು ಅಂತ ಹೇಳಿದರೆ 1/999 ಡಿವೈಡ್ ಮಾಡಿ ನೋಡಿ. ಆವಾಗ ನಿಮಗೇನಾಗುತ್ತೆ? ಇದೇ ಬರುತ್ತೆ ಡೆಸಿಮಲ್ ಫಾರ್ಮ್. ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.